ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಯಶಸ್ವಿನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಶೋದೀಪಕ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಯುಗಾದಿ ಹಬ್ಬ. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಎಲ್ಲರೂ ಒಳ್ಳೇದೇ ಮಾತಾಡಿ, ಎಲ್ಲರಿಗೂ ಒಳ್ಳೇದೇ ಬಯಸಿ. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ. ಅಮ್ಮಮ್ಮನೇ ಒಂದು 30-40 ವರ್ಷ ಬದುಕ್ಬೋದು. ಯಾಕೆ ಸುಮ್ಮನೆ ದ್ವೇಷ ಅದು ಇದು ಮಾಡ್ಕೊಂಡು ಬದುಕೋದು? ಅದಕ್ಕೆ ಎಲ್ಲರಿಗೂ ಒಳ್ಳೇದೇ ಬಯಸಿ. ಇವತ್ತು ಹಬ್ಬದ ದಿನ ನಾನು 4 ಗಂಟೆಗೆ ಎದ್ದೇಳೋಣ ಅನ್ಕೊಂಡೆ. ದೇವರಣ್ಣೆಗೂ 4 ಗಂಟೆಗೆ ಎದ್ದೇಳೋಕ್ಕಾಗಿಲ್ಲ. ಇನ್ನು ನೀವು ಕಾಣಿಸ್ತಾ ಇರ್ಬೋದು, ನಿದ್ದೆ ಅಷ್ಟು ಬರ್ತೈತೆ. ನಾನು ಎದ್ದಿದ್ದು 7 ಗಂಟೆಗೆ. ಇವಾಗೆಲ್ಲ ಕೆಲಸ ಮುಗಿಸಿ ನಾನು ಎದ್ದೇಳೋಷ್ಟರಲ್ಲಿ ಮಮ್ಮಿ ಇದ್ಬಿಟ್ಟು ಒಲೆ ಉರಿ ಹಾಕಿ ನೋಡಿ, ಒಲೆ ಉರಿ ಹಾಕಿ ಇಲ್ಲಿ ತೋರಣನೆಲ್ಲ ಕಟ್ಬಿಟ್ಟಿದ್ದಾರೆ ಅಷ್ಟು ಬೇಗ. ಇವಾಗ ನನ್ನ ಕೆಲಸ ಏನಂದ್ರೆ, ಈಚೆ ಎಲ್ಲ ತೊಳೆದು ಅರ್ಶಿನ ಕುಂಕುಮಕ್ಕೆ ಒಳಗಡೆ ಗುಡಿಸಿ ಒರೆಸ್ಬೇಕು. ಎಲ್ಲ ಕೆಲಸ ಆದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಮ್ಮಿ. ಸೇಮ್ ಟು ಯು. ನಾನು ಎಷ್ಟು ಅಚ್ಚ ಕನ್ನಡದಲ್ಲಿ ವಿಶ್ ಮಾಡಿದ್ದೀನಿ, ಒಂದೇ ಮಾತಲ್ಲಿ ಸೇಮ್ ಟು ಯು ಅಂತ. ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಲ್ವಾ? ಎಲ್ಲರಿಗೂ ಹೊಸ ವರ್ಷದಲ್ಲಿ ಬರುವ ಯುಗಾದಿ ಹಬ್ಬದ ಶುಭಾಶಯಗಳು. ಗುಡ್ ಮಾರ್ನಿಂಗ್ ಟು ಆಲ್. ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ಲರೂ ಖುಷಿಯಾಗಿರಿ. ವಿಡಿಯೋಗಳೆಲ್ಲ ನೋಡ್ತಾ ಇರಿ. ಆಫ್ ಆಯಿತು. ಇಲ್ಲ, ಬೇವು ಬೆಲ್ಲ ಅನ್ನಕ್ಕೋಗಿ ಎಳ್ಳು ಬೆಲ್ಲ ಅಂತಾನೆ ಬರ್ತೈತೆ. ಸಖತ್ ಹೊಟ್ಟೆ ಹಸಿತೈತೆ ನನಗಂತೂ. ಪಲ್ಯ ಇನ್ನೂ ಮಾಡ್ತಾ ಇದ್ದಾರೆ. ವಡೆಗೆ ಬೆಳಗ್ಗೆ ನೆನೆ ಹಾಕಿದ್ದು ಇನ್ನೂ ರುಬ್ಬಿಲ್ಲ. ಲೇಟ್ ಆಯಿತು ಅಂದ್ಬಿಟ್ಟು ಅದನ್ನ ಸಾಯಂಕಾಲ ಮಾಡೋಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಪೂಜೆ ಆಗಿದೆ ಸದ್ಯಕ್ಕೆ. ಇವಾಗ ರೆಡಿ ಆಗಿರೋದು ಬಂದು ಒಬ್ಬಟ್ಟು, ಅನ್ನ, ಒಬ್ಬಟ್ಟು ಸಾರು, ಪಲ್ಯ ರೆಡಿ ಆಗ್ತಾಯಿದೆ. ವಡೆ ಸಾಯಂಕಾಲ ಮಾಡ್ತಾರಂತೆ. ಸದ್ಯಕ್ಕೆ ಇವಾಗ ಪಾಲಿಗೆ ಸಿಕ್ಕಿದ್ದು ಪಂಚಾಮೃತ ಅಂತಾರಲ್ಲ, ಆ ಥರ ತಿನ್ಕೊಂಬಿಟ್ರೆ ಒಳ್ಳೆಯದು. ಮತ್ತು ಹಬ್ಬದ ದಿನನೇ ಜಾಸ್ತಿ ಹೊಟ್ಟೆ ಹಸಿ ಆಗುತ್ತೆ. ಯಾಕೇಳಿ ಜಾಸ್ತಿ ಐಟಮ್ಸ್ ಮಾಡ್ತಾರಲ್ಲ, ತಿನ್ನೋಣ ಅಂತ ಬೇಗ ಜಾಸ್ತಿ ಹೊಟ್ಟೆ ಹಸಿ ಆಗುತ್ತೆ. ಇವಾಗ ಪಲ್ಯ ರೆಡಿ ಆಯಿತು, ತಿಂತಾ ಇದ್ದೀನಿ. ಸೆಕೆಂಡ್ ರೌಂಡ್ ಪಲ್ಯ ರೆಡಿ ಆಯ್ತಲ್ಲ, ಅದಕ್ಕೆ ಸೆಕೆಂಡ್ ರೌಂಡ್ ತಿಂತಾಯಿದ್ದೀನಿ. ಹಬ್ಬ ಎಲ್ಲ ಮಾಡಿಬಿಟ್ಟು ನಾವು ಮಲಗಿದ್ರೆ ಎಲ್ಲರೂ ಚೆನ್ನಾಗಿ ಮಲಗಿಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ನೀರು ಎಷ್ಟು ತುಂಬೋಗಿದೆ. ಎಲ್ಲರೂ ಮಲ್ಕೊಬಿಟ್ಟಿದ್ದೀವಿ ಚೆನ್ನಾಗಿ. ಬೆಳಗ್ಗೆ ಬೇಗ ಎದ್ದಿದ್ರಲ್ಲ ಅಂತ ಫುಲ್ ನೀರು ತುಂಬೋಗಿದೆ. ಫಸ್ಟೇ ಸಮ್ಮರ್ ಅಂತ ನೀರು ಬಿಡೋಲ್ಲ, ಅದರಲ್ಲೂ ಫುಲ್ ತುಂಬೋಗ್ಬಿಟ್ಟೈತೆ. ಯಾರೂ ನೋಡ್ಕೊಂಡಿಲ್ಲ ನೋಡಿ. ಎತ್ತಲ್ಲ ನಾನು. ಬೆಳಗ್ಗೆಯಿಂದ ಹಾಕೊಂಡಿರ್ಲಿಲ್ಲ, ಇವಾಗ ಹಾಕೊಂಡಿದ್ದೀನಿ. ಸಾಯಂಕಾಲ ಇನ್ನೇನು ಎಲ್ಲ ಹಬ್ಬನೇ ಆಗೋಯ್ತು. ಇವಾಗ ಹಾಕೊಂಡಿದ್ದೀನಿ. ನಮ್ಮಪ್ಪಗೆ ಕಾಫಿ ಬೇಕಂತೆ, ಅದಕ್ಕೆ ಹಾಲು ತರೋದಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ. ನನ್ನ ಡ್ರೆಸ್ ಹೇಗಿದೆ?
ಫೈನಲಿ ಬೆಳಗ್ಗೆಯಿಂದ ಇವಾಗ ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ, ಗಣೇಶ ದೇವಸ್ಥಾನಕ್ಕೆ. ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ. ಸೊ ಗಣೇಶ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ, ಗಣೇಶ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ನಮ್ಮ ಲಡ್ಡುದು ಡ್ರೆಸ್ ತೋರಿಸ್ತೀನಿ ರೀ ಅನ್ನಿ. ಇಲ್ಲಿ ನಮ್ಮ ಲಡ್ಡುದು ಪಂಚೆ, ಲಡ್ಡುದು ಶಲ್ಯ ಹೆಂಗ್ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ. ಇವಾಗ ತಾನೇ ದೇವಸ್ಥಾನಕ್ಕೆ ಬಂದು ದರ್ಶನ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು, ಪ್ರಸಾದ ತಿಂತಾ ಇದ್ದೀವಿ. ನಾವು ಅಪ್ಪ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಅದರೊಳಗಡೆ ಇರೋದು ಇಸ್ಬಿಟ್ಟು. ನಿಮಗೆ ಯುಗಾದಿ ಅಂದರೆ ಏನು ನೆನಪಾಗುತ್ತೆ ಬನ್ನಿ? ನಿಮಗೆ ಯುಗಾದಿ ಅಂದರೆ ಏನು ನೆನಪಾಗುತ್ತೆ? ಏನು ನೆನಪಾಗುತ್ತೆ? ವರ್ಷ ವರ್ಷ ಅಮ್ಮ ಮನೆಗೆ ಹೋಗ್ತಿದ್ವಿ, ಈ ವರ್ಷ ಹೋಗಿಲ್ಲ, ನಮ್ಮ ಮನೇಲಿ ನಾವು ಮಾಡಿದ್ವಿ. ಅದು ನೆನಪಾಗ್ತದೆ ಅಷ್ಟೇನಾ? ನಮಗೆ ಯುಗಾದಿ ಹಬ್ಬ ಅಂದರೆ ಚೆನ್ನಾಗಿ ರೆಡಿ ಆಗೋದು, ಚೆನ್ನಾಗಿ ತಿನ್ನೋದು, ಮಾಡಿರೋ ಊಟನ ಅಷ್ಟೇ ನೆನಪಾಗುತ್ತೆ. ಆದರೆ ಇವಾಗ ಅತ್ತೆ ಮನೇಲಿ ಇರ್ಬೇಕಾದಾಗ ರೆಡಿ ಆಗೋದು ಗಿಡಿಯಾಗೋದಿಲ್ಲ. ಯಾವುದೋ ಒಂದು ನೈಟಿ ತಗ್ಲಾಕೋ, ಫಸ್ಟು ಹಬ್ಬಕ್ಕೆ ಕ್ಲೀನ್ ಮಾಡು, ಅದು ಮಾಡು, ಇದು ಮಾಡು. ಎಲ್ಲಿಂದ ಎಲ್ಲಿಗೆ ಸುಮ್ಮನೆ ರೆಡಿ ಆಗಿಬಿಟ್ಟು ರೀಲ್ಸ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ದವಳು ಹಬ್ಬ ಬಂತು ಅಂತ ಕ್ಲೀನ್ ಮಾಡಿ ಅಡುಗೆ ಮಾಡಬೇಕು. ಎಲ್ಲಿಂದ ಎಲ್ಲಿಗೆ ಚೇಂಜ್ ಆಗುತ್ತೆ ಲೈಫ್. ಪಾಪು ಜಾಸ್ತಿ ಗಲಾಟೆ ಮಾಡ್ತಾ ಇದ್ದ ಅಂದ್ಬಿಟ್ಟು ನೆನ್ನೆ ವೀಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಅವ್ನು ಮಲಗಿದ್ದು ಕೂಡ ಲೇಟ್ ಆಯಿತು, ದೃಷ್ಟಿಯಾಗಿತ್ತು. ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅವ್ನ ಔಟ್ಫಿಟ್ ಚೆನ್ನಾಗಿತ್ತು ಅಂದ್ಬಿಟ್ಟು ಎಲ್ಲರ ಜೊತೆಲೂ ಮಾತಾಡ್ತಾ ಇದ್ದ, ಎಲ್ಲರನ್ನೂ ಕರ್ದು ಮಾತಾಡಿಸ್ತಾ ಇದ್ದ. ದೃಷ್ಟಿಯಾಗಿರುತ್ತೆ ಅಂತ ಅನಿಸುತ್ತೆ. ನೈಟ್ ಕೂಡ ಲೇಟಾಗಿ ಮಲಗಿದ. ನೈಟ್ ನನಗೆ ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಬೆಳಗ್ಗೆ ಎದ್ದು ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿತ್ತು ನಮ್ಮ ಮನೆಯ ಯುಗಾದಿ. ನಾವು ಯುಗಾದಿನ ಈ ಥರ ಸೆಲೆಬ್ರೇಟ್ ಮಾಡ್ತೀವಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಕಾಮೆಂಟ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋಸ್ ಇನ್ನೂ ನೀವು ಜಾಸ್ತಿ ನೋಡಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಯಶಸ್ವಿನಿ ದೀಪಕ್ ಫಾರೆವರ್. ಮತ್ತು ನಮ್ಮದೇ ಆದಂಥ ಒಂದು ಇವೆಂಟ್ ಅಂದರೆ ಡೆಕೋರೇಷನ್ ಪೇಜ್ ಫೆಟಿ ಇವೆಂಟ್ಸ್ ಅಂತ, ಅದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಗಿವ್ ಅವೇ ನಡೀತಾ ಇದೆ. ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ವಿನ್ ಆಗ್ಬೋದು. ಅದನ್ನ ನಾನು ಫೆಟಿ ಇವೆಂಟ್ಸ್ ಪೇಜಲ್ಲೇ ಪೋಸ್ಟ್ ಮಾಡಿರ್ತೀನಿ, ನೀವು ಹೋಗಿ ನೋಡ್ಬೋದು. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.